ಗುರು ನಮಸ್ಕಾರ. ನಿಮ್ಮ ರೈಟ್ ಟು ಫೈಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಮಾತನಾಡೋದು ಭಾರತದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಶ್ರೀ ರಾಮನವಮಿ ಬಗ್ಗೆ. ಯಾಕೆ ಈ ಹಬ್ಬ ಆಚರಿಸ್ತಾರೆ? ರಾಮ ಯಾಕೆ ಮರ್ಯಾದ ಪುರುಷೋತ್ತಮನಾದ? ಹಿಂದೂ ಧರ್ಮದಲ್ಲಿ ರಾಮನ ಸ್ಥಾನ ಏನು ಮತ್ತು ರಾಮನ ಬಗ್ಗೆ ಇರುವ ವಿವಾದಗಳೇನು ಅನ್ನೋ ಹಲವಾರು ಅಂಶಗಳನ್ನು ಈ ವಿಡಿಯೋ ಅಂತ್ಯವರೆಗೆ ನೋಡಿದರೆ ನಿಮಗೆ ಸಂಪೂರ್ಣ ಅರಿವು ಸಿಗುತ್ತೆ. ದಯವಿಟ್ಟು ನೋಡಿ. ರಾಮನವಮಿ ಅಂದರೆ ಶ್ರೀ ಭಗವಾನ್ ರಾಮನ ಜನ್ಮದಿನ. ರಾಮನವಮಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನದಂದು ಆಚರಿಸಲಾಗುತ್ತದೆ. ರಾಮ ಅಯೋಧ್ಯೆಯಲ್ಲಿ ಜನಿಸಿದ. ತಂದೆ ಹೆಸರು ದಶರಥ, ತಾಯಿ ಹೆಸರು ಕೌಶಲ್ಯ. ಈ ದಿನ ಜನರು ಉಪವಾಸ ಮಾಡ್ತಾರೆ, ರಾಮನ ಪೂಜೆ ಮಾಡ್ತಾರೆ, ರಾಮಾಯಣ ಪಠಣ ಮಾಡ್ತಾರೆ. ರಾಮನವಮಿ ಅಂದರೆ ಧರ್ಮದ ಜಯ ಮತ್ತು ಅಧರ್ಮದ ಸೋಲು ಅಂತ ತಿಳಿದು ಜನ ರಾಮನ ಪೂಜೆ ಮಾಡ್ತಾರೆ. ರಾಮ ಅಂದರೆ ಜೀವನ ಪದ್ಧತಿ. ರಾಮನ ನಡವಳಿಕೆ ಇಡೀ ಜಗತ್ತಿಗೆ ಬೇಕು. ಅದರ ಕುರಿತು ನಾವು ರಾಮನವಮಿ ಸೆಲೆಬ್ರೇಷನ್ ಮಾಡ್ತೀವಿ. ಹಿಂದೂ ಧರ್ಮದಲ್ಲಿ ರಾಮನ ಪ್ರಾಮುಖ್ಯತೆ ಅತ್ಯಂತ ಪ್ರಮುಖವಾದದ್ದು ಅಂತ ರಾಮಾಯಣದಲ್ಲಿ ವಾಲ್ಮೀಕಿ ತಿಳಿಸಿದ್ದಾರೆ. ರಾಮ ದೇವರು ಮಾತ್ರ ಅಲ್ಲ, ಅವರು ಜೀವನಕ್ಕೆ ಮಾದರಿ. ತಂದೆ ದಶರಥನ ಮಾತಿಗೆ ಕಟ್ಟು ಬಿದ್ದು ಸಿಂಹಾಸನವನ್ನು ಬಿಟ್ಟು ವನವಾಸಕ್ಕೆ ಹೋದ ಮಹಾತ್ಮ. ಯಾಕೆ ಅಂತ ಒಂದು ಮಾತು ಸಹ ಹಿಂದಿರುಗಿ ಕೇಳದೆ ನಾನು ತಂದೆಯ ಮಾತಿಗೆ ಗೌರವ ಕೊಟ್ಟು ನಡೆದುಕೊಳ್ಳಬೇಕನ್ನೋ ಒಂದೇ ಅಂಶವನ್ನಿಟ್ಟುಕೊಂಡು ಕಾಡಿಗೆ ಹೋದಂತಹ ಮಹಾತ್ಮ. ಅದಕ್ಕೆ ಹೇಳೋದು ರಾಮನ ಮಾದರಿ ನಮಗೆಲ್ಲ ಬೇಕು. ದೊಡ್ಡವರಿಗೆ ಗೌರವ ಕೊಡಬೇಕು, ಭಯಭಕ್ತಿ ಇರಬೇಕು, ಅವರು ಏನು ಹೇಳಿದ್ರು ಕೇಳಲೇಬೇಕು ಅನ್ನೋ ಜೀವನದ ಪದ್ಧತಿಯನ್ನು ರಾಮ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಹಿಂದೂ ಧರ್ಮದಲ್ಲಿ ರಾಮನ ಪ್ರಾಮುಖ್ಯತೆ ಅಗಾಧವಾಗಿದೆ. ಪತ್ನಿಯನ್ನು ರಕ್ಷಿಸಲು ರಾಮ ಯುದ್ಧವನ್ನೇ ಮಾಡಿದ. ಅದು ಧರ್ಮದ ಆದಿಯಲ್ಲಿ. ಅದಕ್ಕೆ ರಾವಣ ತಲೆ ಬಾಗಲೇಬೇಕಾಯಿತು. ಇಲ್ಲಿ ಅಧರ್ಮದ ಸೋಲಾಯಿತು, ಧರ್ಮದ ಗೆಲುವಾಯಿತು. ರಾಮ ಸತ್ಯ, ಧರ್ಮ, ಶಿಸ್ತು, ಕರ್ತವ್ಯ ಈ ಎಲ್ಲ ಸಿದ್ಧಾಂತಗಳನ್ನಿಟ್ಕೊಂಡು ಜೀವನ ನಡೆಸಿದ. ಆ ಮಹಾತ್ಮ ಜೀವನ ನಡೆಸಿದ ಪದ್ಧತಿ ಹಿಂದೂ ಧರ್ಮದ ಎಲ್ಲ ಜನರಿಗೂ ಅವಶ್ಯಕ ಮತ್ತು ಇದು ಜೀವನ ಶೈಲಿಗೆ ಪ್ರಮುಖವಾದ ಅಂಶ ಅಂತ ಪರಿಗಣಿಸಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ಅಂಶಗಳನ್ನು ಅಳವಡಿಸಿ ರಾಮ ದೇವರಲ್ಲ, ಅವರು ನಮಗೆ ಮಾರ್ಗದರ್ಶಕರು, ಅಂಥ ಮಾರ್ಗದರ್ಶನ ನಮಗೆ ಬೇಕೇ ಬೇಕು ಅನ್ನೋ ಒತ್ತಾಶೆಯನ್ನಿಟ್ಟುಕೊಂಡು ರಾಮನ ಪಾತ್ರದ ಬಗ್ಗೆ ರಾಮಾಯಣದಲ್ಲಿ ಅಗಾಧ ಭಕ್ತಿಯನ್ನಿಟ್ಕೊಂಡು ವಾಲ್ಮೀಕಿ ಬರೆದರು. ಇನ್ನು ರಾಮನ ಸ್ಥಾನ ಹಿಂದೂ ಧರ್ಮದಲ್ಲಿ ತುಂಬ ಅತ್ಯುನ್ನತ. ಅವರು ಮಹಾವಿಷ್ಣುನ ಅವತಾರ ಅಂತ ಬಹಳ ಜನ ನಂಬ್ತಾರೆ. ರಾಮನ ಪೂಜೆ ಮಾಡೋರು ಹೇಳ್ತಾರೆ ಜೀವನದಲ್ಲಿ ಧರ್ಮ ಪಾಲಿಸಲು ರಾಮನ ಮಾರ್ಗದರ್ಶನ ಅವಶ್ಯಕ. ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಲು ರಾಮ ಮಾರ್ಗದರ್ಶಕ. ಕುಟುಂಬದಲ್ಲಿ ಶಾಂತಿ ತರಲು ರಾಮ ಬೇಕೇ ಬೇಕಾದ ಮರ್ಯಾದ ಪುರುಷೋತ್ತಮ ಈ ರಾಮ. ರಾಮನ ಬಗ್ಗೆ ಅಗಾಧ ಭಕ್ತಿ ಮತ್ತು ಗೌರವವನ್ನು ತೋರಿಸಿ ರಾಮಾಯಣ ರಚಿಸಿದ ವಾಲ್ಮೀಕಿ ಇಂದು ಭಾರತದ ತುಂಬೆಲ್ಲ ತನ್ನ ಕಂಪನ್ನು ಹರಡಿಸಿ ಜೀವನ ಯಾವ ರೀತಿ ಮಾಡಬೇಕು ಅನ್ನೋದು ಹಿಂದೂ ಧರ್ಮದಲ್ಲಿ ಮಾತ್ರ ಗೊತ್ತಾಗುತ್ತೆ. ಹಿಂದೂ ಧರ್ಮ ಅನ್ನೋದು ಒಂದು ಧರ್ಮ ಅಲ್ಲ, ಅದು ಜೀವನದ ಪದ್ಧತಿ ಅಂತ ರಾಮಾಯಣದ ಮೂಲಕ ವಾಲ್ಮೀಕಿ ತೋರಿಸಿಕೊಟ್ರು. ಅದಕ್ಕೆ ರಾಮನೇ ಮಾರ್ಗದರ್ಶಕ. ಭಾರತದ ತುಂಬೆಲ್ಲ ರಾಮ ಮಂದಿರಗಳಿವೆ. ಪ್ರತಿ ವರ್ಷ ಭವ್ಯ ರಾಮನವಮಿ ಆಚರಣೆ ಮಾಡ್ತಾರೆ. ಹಿಂದೂಗಳು ಅಷ್ಟು ಮರ್ಯಾದೆ ಕೊಟ್ಟು ಮರ್ಯಾದನ ಪುರುಷೋತ್ತಮನ ದೈವ ಭಕ್ತಿಯಲ್ಲಿ ಮಿಂದು ತೇಲುತ್ತಾರೆ. ಇಂಥ ಮಹಾತ್ಮನ ಕುರಿತು ಭಾರತದಲ್ಲಿ ಹಲವಾರು ವಿವಾದಗಳು ಸಾಮಾಜಿಕ ಜೀವನದಲ್ಲಿ ತಲೆದೂರಿದೆ ಮತ್ತು ಅದರ ಬಗ್ಗೆ ರಾಜಕೀಯದಲ್ಲೂ ಸಹ ಚರ್ಚೆ ಆಗ್ತವೆ. ರಾಮ ಒಬ್ಬ ದೇವರಲ್ಲ, ಅವರು ಸಾಮಾನ್ಯ ವ್ಯಕ್ತಿ ಅಂತ
ಹಲವು ಲೆಫ್ಟಿಸ್ಟ್ಗಳು ದಿನ ಹೇಳಿಕೆ ಕೊಡ್ತಾ ಇರ್ತಾರೆ. ಅವರು ಸ್ವಾತಂತ್ರ್ಯ ಇದೆ ಅಂತ ತಮ್ಮ ಬಾಯಿಗೆ ಬಂದಂತೆ ರಾಮ ಒಬ್ಬ ದೇವರಲ್ಲ, ಸಾಮಾನ್ಯ ವ್ಯಕ್ತಿ, ನೀವು ಯಾಕೆ ಅವ್ರನ್ನ ಪೂಜೆ ಮಾಡ್ತೀರಿ ಅಂತ ಹಿಂದೂಗಳನ್ನು ಕ್ವಶನ್ ಮಾಡೋ ಧೈರ್ಯ ತೋರಿಸ್ತಾ ಇದ್ದಾರೆ. ಮತ್ತು ನಿಮಗಾಗಲೇ ಗೊತ್ತಿರುವ ರಾಮ ಜನ್ಮಭೂಮಿ ವಿವಾದ, ಬಾಬ್ರಿ ಮಸೀದಿ ಡೆಮೊಲಿಷನ್, ಈ ಎಲ್ಲ ವಿಚಾರಗಳು ರಾಜಕೀಯದಲ್ಲಿ ಅಗಾಧವಾದ ದೊಡ್ಡ ಪಾತ್ರವನ್ನು ಹೊಂದಿವೆ ಅಂದರೆ ತಪ್ಪಾಗಲ್ಲ. ಹಿಂದೂ ಧರ್ಮದಲ್ಲಿ ವಾಲ್ಮೀಕಿಯ ರಾಮಾಯಣ, ಮಹಾಭಾರತ 2 ಗ್ರಂಥಗಳು ಹಿಂದೂಗಳ ಜೀವನ ಶೈಲಿಯ ಮಾರ್ಗದರ್ಶಕ ಗ್ರಂಥಗಳು. ಅದನ್ನು ಯಾರು ಕ್ವಶನ್ ಮಾಡೋ ಅಗತ್ಯ ಇಲ್ಲ. ಯಾರಿಗೆ ಬೇಕು ಅವರು ಪಾಲನೆ ಮಾಡ್ಬೋದು, ಯಾರಿಗೆ ಬೇಡ ಅವರು ಪಾಲನೆ ಮಾಡುವ ಅವಶ್ಯಕತೆ ಇಲ್ಲ. ಬಟ್ ಒಂದು ಧರ್ಮದ ಬಗ್ಗೆ, ಅದು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳ ಧರ್ಮದ ಬಗ್ಗೆ ಕೀಳು ಮಟ್ಟದ ರಾಜಕೀಯ ಮತ್ತು ತಮ್ಮ ಸಿಟಿಗಾಗಿ ಒಂದು ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡುವ ಗುಣ ನಿಜವಾಗ್ಲೂ ಸಹಿಸಲಾಗದು. ಒಬ್ಬ ವ್ಯಕ್ತಿ ಸ್ವತಂತ್ರ ಹೊಂದಿದ್ದಾನೆ, ಸಂವಿಧಾನ ಸ್ವತಂತ್ರ ನೀಡಿದೆ ಮಾತಾಡುವುದಕ್ಕೆ ಅಂತ ತನಗೆ ಬಾಯಿಗೆ ಬಂದಂತೆ ಮಾತಾಡಿದರೆ ಯಾರಿಗೂ ಶೋಭೆ ತರಲ್ಲ. ಅದು ಹಿಂದೂಸ್ತಾನದ ಗೌರವವಲ್ಲ. ಈ ರೀತಿ ಇನ್ನೊಂದು ಧರ್ಮದ ಬಗ್ಗೆ ಕೀಳು ಮಟ್ಟದ ರಾಜಕೀಯ ಭಾಷಣ ಗುರು ನಾವೇನೇ ಹೇಳಿದ್ರು ರಾಮ ಮಾತ್ರ ಹಿಂದೂಗಳಿಗೆ ದೇವರು, ಒಬ್ಬ ಮಾರ್ಗದರ್ಶಕ. ಹಿಂದೂ ಅಸ್ತಿತ್ವಕ್ಕೆ ನಂಬಿಕೆಯುಳ್ಳ ವ್ಯಕ್ತಿ, ಅವರ ಮಾರ್ಗದರ್ಶನ ಹಿಂದೂ ಧರ್ಮಕ್ಕೆ ಬೇಕೇ ಬೇಕು. ರಾಮ ಇಲ್ಲದೆ ಜೀವನವಿಲ್ಲ. ರಾಮನ ಮಾರ್ಗದರ್ಶನ ಪ್ರತಿಯೊಬ್ಬ ಹಿಂದೂ ನಾಗರಿಕರಿಗೆ ಬೇಕೇ ಬೇಕು. ಆದ್ದರಿಂದ ರಾಮ ಶಾಶ್ವತ, ರಾಮನ ಮಾರ್ಗದರ್ಶನ ಶಾಶ್ವತ. ಜೈ ಶ್ರೀರಾಮ್. ಈ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.